ಎಂಟರಿಂದ 9 ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಲಾಗು ನಾನು ಶೃಂಗೇರಿ ಟೆಂಪಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅಮ್ಮ ಬಂದಿದ್ರಲ್ವ, ಹೇಗೂ ಟೆಂಪಲ್ಗೆ ಹೋಗಿ ಬರೋಣ, ತುಂಬ ದಿನವೇ ಆಗೋಗಿತ್ತು. ನಾನು ಕೂಡ ಹೋಗಿದೆ. ಅಂದರೆ ನಾನು ತಿಂಗಳಿಗೊಂದ್ಸಲ ಹೋಗ್ಬಿಟ್ಟು ತೋರಣ ಗಣಪತಿ ಪೂಜೆ ಮಾಡಿಸ್ತೀನಿ. ಆದರೆ ಅಮ್ಮ ಬರದೆ ತುಂಬ ಟೈಮ್ ಆಗಿತ್ತು. ಹಾಗೆ ಅಮ್ಮನೂ ಬಂದಿದ್ರಲ್ವ, ಹೇಗೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋದೆ. ಹಾಗೆ ತೋರಣ ಗಣಪತಿ ಒಂದು ಪೂಜೆ ಮಾಡಿಸ್ಬಿಟ್ಟು ಹಾಗೆ ಒಂದು ಜ್ಯುವೆಲರಿ ಶಾಪ್ಗೆ ಕೂಡ ಹೋಗಲಿಕ್ಕಿತ್ತು. ಒಂದು ಸಣ್ಣದಾಗಿ ಒಂದು ಶಾಪಿಂಗ್ ಕೂಡ ಮಾಡಲಿಕ್ಕಿತ್ತು ಜ್ಯುವೆಲರಿದು. ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ಟೆಂಪಲ್ಗೆ ಎಲ್ಲ ಹೋಗಿ ತೋರಣ ಗಣಪತಿ ಪೂಜೆ ಮಾಡಿಸ್ಕೊಂಡು ನಂತರ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹಾಗೆ ತೋರಣ ಗಣಪತಿ ಪೂಜೆಗೆ ನಾನಿಲ್ಲಿ ಬರ್ಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅಮ್ಮ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಹಾಗೆ ಮಲ್ಲೆ ಒಂದು ಸ್ವಲ್ಪ ಆನೆಗಳ ಹತ್ರ ಹಾಗೆ ದೇವಸ್ಥಾನದ ಎದುರುಗಡೆ ನಿಂತು ಎಲ್ಲ ಅಂತ ಸ್ವಲ್ಪ ಫೋಟೋಸ್ಗಳನ್ನ ಕೂಡ ತಕ್ಕೊಂಡ್ವಿ. ಶೃಂಗೇರಿ ಟೆಂಪಲ್ಗೆ ಯಾರೇ ಬರೋದಾದರೂ ಗೊತ್ತಿರ್ಬೋದು ಇವಾಗ ಎಲ್ಲರಿಗೂ. ಕೆಲವೊಂದು ದೇವಸ್ಥಾನಗಳಲ್ಲಿ ಆ ಒಂದು ನಿಯಮಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಯಾರಿ ಉಟ್ಕೊಂಡೇ ಬರಬೇಕು ಅನ್ನುವಂಥದ್ದಿದೆ. ಸ್ಯಾರಿ ಉಡ್ಲಿಕ್ಕೆ ಬರಲಿಕ್ಕೆ ಆಗಲ್ಲ, ನಮಗೆ ತುಂಬ ದೂರದಿಂದ ಬರ್ತಿರ್ತೀವಿ ಅಥವಾ ಮಗು ಚಿಕ್ಕದಿದೆ ಅಥವಾ ಇನ್ನೇನೋ ಒಂದು ರೀಸನ್ ಇರುವಂಥವ್ರು ನೀವು ಡ್ರೆಸ್ ಹಾಕ್ಕೊಳ್ತೀರಿ ಅನ್ನುವಂಥವ್ರು ದುಪ್ಪಟವನ್ನು ಮಾತ್ರ ಮರೀದೇ ಹಾಕ್ಕೊಬನ್ನಿ. ಯಾಕಂದರೆ ನಿಮಗೆ ದುಪ್ಪಟ ಹಾಕೋ ಬಂದಿಲ್ಲ ಅಂತಂದರೆ ದೇವಸ್ಥಾನದ ಒಳಗಡೆನೇ ಬಿಡೋದಿಲ್ಲ. ನೀವು ಅಲ್ಲಿ ಎಷ್ಟೋ ದೂರದಿಂದ ಕೆಲವರು ಬಂದಿರ್ತಾರೆ, ಬಂದು ಕೂಡ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗಾಗ್ಬಿಡುತ್ತೆ. ಅದರ ಬದಲಿಗೆ ನೀವು ಸ್ಯಾರಿ ಉಡ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ, ಕೆಲವೊಬ್ಬರಿಗೆ, ಎಲ್ಲರಿಗೂ ತುಂಬ ದೂರದಿಂದ ಟ್ರಾವೆಲ್ ಮಾಡುವಾಗ ನಮಗೂ ಕೂಡ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಹೀಗೆ ಡ್ರೆಸ್ ಹಾಕ್ಕೊಂಡು ದುಪ್ಪಟ ಹಾಕ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು, ಒಳಗಡೆ ಬಿಡ್ತಾರೆ. ಯಾಕಂದರೆ ಎಂತೆಂಥದ್ದು ಕೆಲವರಿಗೆ ದೇವಸ್ಥಾನಕ್ಕೆ ಬಂದಿರ್ತೀವ, ನಾವು ಎಲ್ಲಿ ಪಾರ್ಟಿಗಳಿಗೆ ಹೋಗಿರ್ತೀವ ಅನ್ನೋದು ವ್ಯತ್ಯಾಸನೇ ಗೊತ್ತಿಲ್ಲದೆ ಹೆಂಗೆಂಗೋ ಡ್ರೆಸ್ ಹಾಕೋ ಬಂದುಬಿಡ್ತಾರೆ. ದೇವಸ್ಥಾನಕ್ಕೆ ಬಂದಾಗ ಅದಕ್ಕೆ ತಕ್ಕನಾಗೆ ನಾವು ಒಂದು ಹೇಗೆ ಹೋಗಬೇಕೋ ಹಾಗೆ ಹೋದ್ರೇ ಒಳ್ಳೆಯದು. ದೇವ್ರನ್ನ ನೋಡೋದು ಬಿಟ್ಬಿಟ್ಟು ಅವ್ರನ್ನೇ ನೋಡೋಂಗೆ ಆಗಬಾರ್ದಲ್ವ ಅಂತ ಅಷ್ಟೇ. ಹಾಗಾಗಿ ದೇವಸ್ಥಾನ ತೋರಣ ಗಣಪತಿ ಎಲ್ಲ ಪೂಜೆ ಮುಗಿಸ್ಬಿಟ್ಟು ನಂತರ ಊಟಕ್ಕೆ ಹೋಗೋಣ ಅಂತ ಹೋಗ್ಬೇಕಷ್ಟೊತ್ತಿಗೆ ಅಲ್ಲಿಂದ ಈಗ ಇಲ್ಲಿ ಬರ್ತಾಯಿದ್ದೀವಿ. ಅಷ್ಟೊತ್ತಿಗೆ ಆನೆ ಬರ್ತಾಯಿತ್ತು. ನಮ್ಗೆ ಗೊತ್ತಿದೆ ಅದು ಸಾಕಿರ್ತಾರೆ, ಏನೂ ಮಾಡಲ್ಲ, ಒಂಥರ ದೇವರ ಸಾಮಾನು ಎಲ್ಲ ಗೊತ್ತಿರುತ್ತೆ. ಆದರೂ ಏನೋ ಒಂಥರ ಅದು ಹತ್ತಿರ ಬರ್ತಿರ್ಬೇಕಾದ್ರೆ ಸ್ವಲ್ಪ ಭಯ ಆಗಿಬಿಡುತ್ತೆ. ಸ್ವಲ್ಪ ಕ್ಯಾಮ್ರಾ ಆಚೆ ಆಯಿತು, ನೀವು ನೋಡ್ಬೋದು ಅಲ್ಲಿ. ಹಾಗೆ ಅಮ್ಮ ನನ್ನ ತಂಗಿ ಕಾಲ್ ಮಾಡಿದ್ಲು ಅಂತ ಹೇಳಿಬಿಟ್ಟು ಅವ್ರ ಹತ್ರ ಮಾತಾಡ್ತಾ ಬರ್ತಾಯಿದ್ರು. ನಾನು ಹಾಗೆ ಸ್ವಲ್ಪ ವ್ಲಾಗ್ ಮಾಡಲಿಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ವ್ಲಾಗ್ ಮಾಡ್ಕೊತ ಬಂದು ನಂತರ ಊಟ ಮುಗಿಸ್ಬಿಟ್ಟು ಜ್ಯುವೆಲರಿ ಶಾಪಿಗೆ ಹೋದೆ. ಅಲ್ಲಿ ಏನು ತೊಗೊಂಡೆ ಅನ್ನೋದನ್ನ ನೀವು ನೋಡ್ಬೋದು. ನಾನು ಅಂದರೆ ಒಂದು ತುಂಬ ಚೆನ್ನಾಗಿತ್ತು ಕೆಲವೊಂದು ಡಿಸೈನ್ಸ್ಗಳೆಲ್ಲ. ಬಟ್ ನನಗೆ ಏನಪ್ಪ ಅಂದರೆ ನಾನೊಂದು ಜುಮ್ಕಿ ತೊಗೊಂಡೋಗಿದ್ದೆ. ಆ ಜುಮ್ಕಿ ನನ್ನ ಹತ್ರ ಮೊದಲೇ ಇತ್ತು. ಆ ಜುಮ್ಕಿಗೆ ಒಂದು ಬೇರೆ ಒಂದು ಓಲೆ ನಾನು ವೇರ್ ಮಾಡ್ತಾಯಿದ್ದೆ, ಬಟ್ ಅದಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ನನಗೆ. ಹಾಗಾಗಿ ಅದಕ್ಕೊಂದು ಬೇರೆ ಓಲೆ ತೊಗೊಳ್ಳೋಣ ಅಂದ್ಬಿಟ್ಟು ಹೋದೆ. ಹಾಗೆ ಇದನ್ನು ಹಾಕಿದ್ದೀನಿ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇನ್ನೂ ನಾನು ಕ್ಲಿಯರಾಗಿ ತೋರಿಸ್ತೀನಿ ನಂತರ ನೋಡ್ಬೋದು. ಇದು ಫಂಕ್ಷನ್, ನೆಕ್ಸ್ಟ್ ಡೇ ಫಂಕ್ಷನಲ್ಲಿ ಅವ್ರ ಮನೆ ಅಂತೂ ತುಂಬ ಚೆನ್ನಾಗಿದೆ. ನಂಗೆ ಆ ಮನೆ ನೋಡುವಾಗ ಒಂದು ಸಲ ಹೋಮ್ ಟೂರ್ ಮಾಡಬೇಕು ಅಂತ ಅನಿಸ್ತು. ಖಂಡಿತ ನಿಮಗೆ ಒಂದು ಸಲ ಈ ಒಂದು ಮನೆನ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಫಂಕ್ಷನ್ ಆಗಿರೋದ್ರಿಂದ ಜಾಸ್ತಿ ನಂಗೆ ಅಲ್ಲಿ ವಿಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ. ಸಪ್ರೇಟಾಗಿ ಬೇರೆ ಒಂದಿನ ಹೋಗಬೇಕು, ಆವಾಗ ನಿಮಗೆ ತೋರಿಸ್ತೀನಿ. ಹಾಗೆ ಗೋಲ್ಡ್ ರೇಟ್ ಕೂಡ ಇವತ್ತಿನ ಒಂದು ರೇಟ್ ಎಷ್ಟಿದೆ ಅಂತಂದರೆ 7,280 ಇತ್ತು. ಹಾಗೆ ನಾನು ಏನು ತೊಗೊಂಬಂದೆ ಅನ್ನೋದನ್ನ ತೋರಿಸ್ತೀನಿ. ಈ ಒಂದು ಓಲೆ ಹಾಗೂ ಜುಮ್ಕಿ ಎರಡೂ ಕೂಡ ಸೇರಿಬಿಟ್ಟು ಎಷ್ಟಾಗುತ್ತೆ ಅಂತ ನೀವು ಕೇಳೋಂಥದ್ದಾದರೆ ಒಂದು 7 ಗ್ರಾಮು 300 ಮಿಲಿ ಏನೋ ಆಗುತ್ತೆ, ಎರಡೂ ಸೇರಿಬಿಟ್ಟು. ಈ ಜುಮ್ಕಿ ಕೂಡ ನಾನು ಈ ಒಂದು 5 ಮಂತ್ ಏನೋ ಆಯಿತು ಅದನ್ನ ಮಾಡಿಸ್ಬಿಟ್ಟು. ಅವಾಗಿಂದನೂ ನನಗೆ ಇದಕ್ಕೆ ಯಾಕೋ ಒಂದು ಓಲೆ ಅಷ್ಟು ಕರೆಕ್ಟಾಗಿ ಆಗ್ತಿರ್ಲಿಲ್ಲ. ಇದು ಯಾವುದೋ ಒಂದು ಓಲೆ ಇತ್ತು ಅಂದ್ಬಿಟ್ಟು ಅದಕ್ಕೆ ಈ ಜುಮ್ಕಿ ಮಾಡಿಸ್ದೆ. ಆದರೆ ಆ ಒಂದು ಜುಮ್ಕಿಗೆ ಇದು ಸರಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇರೆ ಒಂದು ಓಲೆ ಮಾಡಿಸ್ಬೇಕು ಅಂದ್ಬಿಟ್ಟು ಇದನ್ನು ಮಾಡಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅಗತ್ಯ. ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.